ನಮಸ್ಕಾರ ಸುವರ್ಣ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಜೈಲಿಂದ ತಪ್ಪಿಸಿಕೊಂಡಿದ್ದಾನೆ ಪರಮಕ್ರೂರಿ ಅತ್ಯಾಚಾರಿ. ನಮ್ಮ ನಡುವೆಯೇ ಇರಬಹುದು ರೇಪಿಸ್ಟ್. ಜೈಶಂಕರ್ ಎಚ್ಚರ ಎಚ್ಚರ ಎಚ್ಚರ. ಪೆಟ್ರೋಲ್ ಬಂಕ್ ಅರ್ಧ ದಿನ ಬಂದ್ ಮಾಡಿ ಇರಾನ್ನಿಂದಲೇ ಡೀಸೆಲ್ ಖರೀದಿ ಮಾಡಿ ಮುಗ್ಗರಿಸುತ್ತಿರುವ ರೂಪಾಯಿ ರಕ್ಷಣೆಗೆ ವೀರಪ್ಪ ಮೊಯ್ಲಿ ಪ್ಲಾನ್. ಪುಟ್ಟ ಬಾಲಕನ ಮೇಲೆ ವಿಕೃತ ಅತ್ಯಾಚಾರ. ಶಾಲೆಯಿಂದ ಬರುವಾಗ ಮುಗಿಬಿದ್ದ ಕಾಮಕರು ಬೆಚ್ಚಿ ಬಿದ್ದಿದೆ ಚಿಕ್ಕಮಗಳೂರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಏರುಪೇರು, ಸಿರಿಯಾದಲ್ಲಿನ ಬಿಕ್ಕಟ್ಟು ಭಾರತೀಯ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಾ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕಳೆದುಕೊಳ್ತಿದೆ. ರೂಪಾಯಿ ಅಪಮೌಲ್ಯದಿಂದಾಗುವ ಮುಗ್ಗಟ್ಟಿನ ಪ್ರಮಾಣ ತಗ್ಗಿಸಲು ಸಚಿವ ವೀರಪ್ಪ ಮೊಯ್ಲಿ ಹೊಸದೊಂದು ಯೋಜನೆಯನ್ನೇ ಸಿದ್ಧಪಡಿಸಿದ್ದಾರೆ. ಈ ಯೋಜನೆ ಜಾರಿಯಾದರೆ 55,000 ಕೋಟಿ ಉಳಿತಾಯ ಮಾಡಬಹುದಂತೆ. ಡಾಲರ್ ಎದುರು ದಿನೇ ದಿನೇ ಕುಸಿಯುತ್ತಿರುವ ರೂಪಾಯಿ, ಈಗಾಗಲೇ ಏರಿರುವ, ಇನ್ನೂ ಏರುವ ಡೇಂಜರ್ ಸಿಗ್ನಲ್ ಕೊಡುತ್ತಿರುವ ಪೆಟ್ರೋಲ್ ಡೀಸೆಲ್ ಬೆಲೆ, ಮುಂದೇನಪ್ಪ ಗತಿ ಅಂತ ತಲೆ ಮೇಲೆ ಕೈಹೊತ್ತು ಕೂತಿರೋ ಜನ, ಇವರೆಲ್ಲರಿಗಾಗಿ ಪೆಟ್ರೋಲಿಯಂ ಸಚಿವ ವೀರಪ್ಪ ಮೊಯ್ಲಿ ಒಂದು ಪರಿಹಾರ ಸೂತ್ರವನ್ನು ಮುಂದಿಟ್ಟಿದ್ದಾರೆ. ಇದರಿಂದ ಡಾಲರ್ ಎದುರು ಕುಸಿಯುತ್ತಿರುವ ರೂಪಾಯಿ ಮೌಲ್ಯವನ್ನು ಹಿಡಿದೆತ್ತಿ ನಿಲ್ಲಿಸಬಹುದು. ಅದೊಂದು ಸಾಧ್ಯವಾಗಿ ಬಿಟ್ಟರೆ ಮಿಕ್ಕೆಲ್ಲವೂ ತಂತಾನೇ ಆಗುತ್ತವೆ ಅನ್ನೋದು ಮೊಯ್ಲಿ ಯೋಜನೆ. ರೂಪಾಯಿ ರಕ್ಷಣೆಗೆ ಮೊಯ್ಲಿ ಪ್ಲಾನ್. ಪೆಟ್ರೋಲಿಯಂ ಇಲಾಖೆ ಸಚಿವರ ಹೊಸ ಯೋಜನೆಯ ಪ್ರಕಾರ ನಗರ ಪ್ರದೇಶಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಮಾತ್ರ ಪೆಟ್ರೋಲ್ ಮಾರಾಟ ಮಾಡಬೇಕು. ಇದರಿಂದ ಪೆಟ್ರೋಲ್ ಬಳಕೆ ಕಡಿಮೆಯಾಗುತ್ತೆ, ಆಮದಿನ ಪ್ರಮಾಣವೂ ಕಡಿಮೆಯಾಗುತ್ತೆ. ಹೀಗೆ ಮಾಡೋದರಿಂದ ಸುಮಾರು 16,000 ಕೋಟಿ ಹಣ ಉಳಿತಾಯವಾಗುತ್ತೆ. ಇದಕ್ಕಾಗಿ ಪೆಟ್ರೋಲಿಯಂ ಸಚಿವಾಲಯ ಸೆಪ್ಟೆಂಬರ್ 16ರಂದು ಪ್ರಚಾರಾಂದೋಲನ ನಡೆಸೋಕೆ ನಿರ್ಧರಿಸಿದೆ. ಬೀದಿ ನಾಟಕ, ಕರಪತ್ರಗಳನ್ನು ಹಂಚಿ ಜನಜಾಗೃತಿ ಮೂಡಿಸೋದು ಯೋಜನೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 17 ಕೋಟಿ ವೆಚ್ಚ ಮಾಡೋಕೆ ನಿರ್ಧರಿಸಿದೆ. That is why we would like to utilize this crisis as a crisis, in particularly the rupee, into an opportunity to build that kind of an austerity, that kind of a conservation, and that kind of a culture. Right. What are the measures that you're thinking? I am not talking today. I will spell out, on launching on 16th. ಅಷ್ಟೇ ಅಲ್ಲ, ಖುದ್ದು ಆರ್ಥಿಕ ತಜ್ಞರಾಗಿರುವ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಇನ್ನೊಂದಿಷ್ಟು ಸಲಹೆಗಳನ್ನೂ ನೀಡಿದ್ದಾರೆ. ಬೇರೆ ದೇಶಗಳಿಗಿಂತ ಇರಾನ್ನಿಂದ ಹೆಚ್ಚು ತೈಲ ಆಮದು ಮಾಡಿಕೊಂಡರೆ ಡಾಲರ್ ಹೊರೆ ತಪ್ಪಿಸಿಕೊಳ್ಳಬಹುದು. ಇರಾನ್ನಿಂದ ರೂಪಾಯಿ ಲೆಕ್ಕದಲ್ಲಿ ತೈಲವನ್ನು ಆಮದು ಮಾಡಿಕೊಳ್ಳಬಹುದು. ಇದರಿಂದ 55,000 ಕೋಟಿ ಉಳಿಸಬಹುದು ಅನ್ನೋದು ಮೊಯ್ಲಿ ಸಲಹೆ. ಡಾಲರ್ ಎದುರು ರೂಪಾಯಿಯನ್ನ ಗಟ್ಟಿಯಾಗಿ ಹಿಡಿದೆತ್ತಿ ನಿಲ್ಲಿಸಲು ಏದುಸಿರು ಬಿಡುತ್ತಿರುವ ಕೇಂದ್ರ ಸರ್ಕಾರ ವೀರಪ್ಪ ಮೊಯ್ಲಿ ಅವರ ಸಲಹೆಗಳನ್ನು ಹೇಗೆ ಪರಿಗಣಿಸಲಿದೆಯೋ ಕಾದು ನೋಡಬೇಕು. ಅಕಸ್ಮಾತ್ ಇದೇ ದೊಡ್ಡ ಹೊರೆಯಾಗಿ ಬಿಟ್ಟರೆ ಆ ಆತಂಕವೂ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಪರಪ್ಪನ ಅಗ್ರಹಾರ ಜೈಲಿಂದ ಇವತ್ತು ಒಬ್ಬ ಪರಮಕ್ರೂರಿ ಕೈದಿ ತಪ್ಪಿಸಿಕೊಂಡಿದ್ದಾನೆ. ಆತ ಅಂತಿಂತ ಕ್ರಿಮಿನಲ್ ಅಲ್ಲ, ಸೈಕೋ ರೇಪಿಸ್ಟ್. ಈತನ ಕಾಮದಾಹಕ್ಕೆ ಇದುವರೆಗೆ 24 ಹೆಂಗಸರು ಬಲಿಯಾಗಿದ್ದಾರೆ. ಇಂಥ ಕ್ರಿಮಿನಲ್ ಪರಪ್ಪನ ಅಗ್ರಹಾರ ಜೈಲಿನ ಭದ್ರಕೋಟೆಯನ್ನ ಛಿದ್ರಗೊಳಿಸಿ ಎಸ್ಕೇಪ್ ಆಗಿದ್ದಾನೆ. ಇಲ್ಲಿ ಅವನು ಹೇಗೆ ತಪ್ಪಿಸ್ಕೊಂಡ ಅನ್ನೋದಕ್ಕಿಂತ ಅವನೇ ಇಂಪಾರ್ಟೆಂಟ್. ಈತ ಸಭ್ಯ ಸಮಾಜದ ನೆಮ್ಮದಿಗೆ ಯಾವತ್ತೂ ಡೇಂಜರ್. ಇದೀಗ ನಾವು ಪರಪ್ಪನಗರ ಜೈಲಿನ ಹಿಂಭಾಗದಲ್ಲಿ ನಾವು ಇದ್ದೇವೆ. ಈ ಗೋಡೆಯ ಎತ್ತರ ಬರೋಬ್ಬರಿ 30 ಅಡಿ ಎತ್ತರದಲ್ಲಿದೆ. ಜೊತೆಗೆ ಈ ಕಾಂಪೌಂಡ್ ಗೋಡೆಗೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಅನ್ನು ಸಹ ಅಳವಡಿಸಲಾಗಿದೆ. ಆದರೆ ಈ ಎಲೆಕ್ಟ್ರಿಕ್ ಫೆನ್ಸಿಂಗ್ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ಈ ಹಿಂಭಾಗದ ಗೋಡೆಗೆ CC ಕ್ಯಾಮ್ರಾಗಳನ್ನು ಸಹ ಅಳವಡಿಸಲಾಗಿಲ್ಲ. ಇದನ್ನು ಅಳವಡಿಸಲಾಗಿಲ್ಲ ಅನ್ನೋದನ್ನು ADGP ಗಗನ್ದೀಪ್ ರವರೇ ದೃಢೀಕರಿಸ್ತಾರೆ. ಇದಕ್ಕೂ ಮೊದಲು ಮತ್ತೆರಡು ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ. ಈ 2 ತಡೆಗೋಡೆಗಳು ಎಲ್ಲಿದ್ದಾವೆ ಮತ್ತು ಇದನ್ನ ಯಾವ ರೀತಿ ಜೈಶಂಕರ ಕ್ರಾಸ್ ಮಾಡಿ ಬಂದ ಅನ್ನೋದನ್ನ ನೋಡೋಣ ಬನ್ನಿ. ಇದು ಪರಪ್ಪನ ಅಗ್ರಹಾರ ಜೈಲಿನ 30 ಅಡಿ ಎತ್ತರದ ಗೋಡೆ. ಇಂತಹ ಅಭೇದ್ಯ ಗೋಡೆಯನ್ನ ಹತ್ತಿ ಜೈಶಂಕರನ್ನು ರೇಪಿಸ್ಟ್ ಎಸ್ಕೇಪ್ ಆಗಿದ್ದಾನೆ.
ಜೈಶಂಕರ್. ಎತ್ತರ 5.5 ಅಡಿ, ಚಹರೆ ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಬಲಹಣೆ ಮೇಲೆ ಹಳೆಯ ಗಾಯದ ಗುರುತು. ಭಾಷೆ ತಮಿಳು, ಕನ್ನಡ, ಹಿಂದಿ ಚೆನ್ನಾಗಿ ಮಾತನಾಡ್ತಾನೆ. ಈತ ಎಲ್ಲೇ ಕಂಡರೂ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಿ. ಈತ ಭಯಂಕರ ರೇಪಿಸ್ಟ್, ಸೈಕೋ, ಒಂಟಿ ಮಹಿಳೆಯರನ್ನೇ ಗುರುತಿಸಿ ಎರಗುತ್ತಿದ್ದ ಕಾಮುಕ. ಇವನ ಕಾಮದಾಹಕ್ಕೆ 24 ಮಹಿಳೆಯರು ಬಲಿಯಾಗಿದ್ದಾರೆ. ಮೂಲತಃ ಈತ ತಮಿಳುನಾಡಿನ ಸೇಲಂನವನು. ಕೊಯಮತ್ತೂರಿನಲ್ಲಿ ಲಾರಿ ಡ್ರೈವರ್ ಆಗಿದ್ದ. 2 ವರ್ಷದ ಹಿಂದಷ್ಟೇ ಬಿಜಾಪುರ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ. ಈಗ ಎಸ್ಕೇಪ್ ಆಗಿದ್ದಾನೆ. ಖೈದಿಯೊಬ್ಬ ಪರಪ್ಪನ ಅಗ್ರಹಾರ ಜೈಲಿನ ಕೋಟೆಯಿಂದ ತಪ್ಪಿಸಿಕೊಂಡಿರೋದು ಇದೇ ಮೊದಲು. ಅವರು ಇಂಜುರಿ ಆಗಿದೆ ಅಂತ ತಿಳಿದು ಬಂದಿದೆ, ಗಾಯ ಆಗಿದೆ ಅವನಿಗೆ. ಇಲ್ಲೆಲ್ಲ ಹಾಸ್ಪಿಟಲಲ್ಲಿ ಕೂಡ ನಾವು ಚೆಕ್ ಮಾಡ್ತಾ ಇದ್ದೇವೆ ಎಲ್ಲಿದ್ದಾರಂತ. ಪ್ರಯತ್ನ ನಡೀತಾ ಇದೆ, ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಪತ್ತೆ ಹಚ್ಚಬಹುದು ನಾವು ತಕ್ಷಣ. ಅವ್ನು ಗೋಡೆ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಒಂದು ಕನೆಕ್ಟಿವಿಟಿ ಇದೆ ಗೋಡೆ ಮೇನ್ ವಾಲಿಗೆ, ಅದೀಗ ಡೆಮಾಲಿಷ್ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ಈತ ಎಸ್ಕೇಪ್ ಆದ ಹೆಜ್ಜೆ ಹೆಜ್ಜೆಯೂ ರೋಚಕ. ಜೈಶಂಕರ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಜೈಲು ಸಿಬ್ಬಂದಿಯ ಕಣ್ ತಪ್ಪಿಸಿದ್ದಾನೆ. ಅವನಿಗೆ ಪೊಲೀಸ್ ಡ್ರೆಸ್ ಸಿಕ್ಕಿದ್ದು ಹೇಗೆ ಅನ್ನೋದೇ ನಿಗೂಢ. ಇಲ್ಲಿ ಸಿಸಿಟಿವಿಗಳಿದ್ವು, ಕೆಲಸ ಮಾಡ್ತಿರ್ಲಿಲ್ಲ. ಕರೆಂಟ್ ಬೇಲಿ ಇತ್ತು, ಕರೆಂಟೇ ಇರಲಿಲ್ಲ. ಪೊಲೀಸರಿದ್ರು, ಆದ್ರೆ ತಡೆಯೋಕಾಗ್ಲಿಲ್ಲ. ತಪ್ಪಿಸಿಕೊಳ್ಳುವ ಹಾದಿಯಲ್ಲಿ ಜೈಶಂಕರ್ 15 ಅಡಿ ಎತ್ತರದ 2 ಗೋಡೆ ಮತ್ತು 30 ಅಡಿ ಎತ್ತರದ ಇನ್ನೊಂದು ಗೋಡೆಯನ್ನ ಹತ್ತಿ ಎಸ್ಕೇಪ್ ಆಗಿದ್ದಾನೆ. ಅದಕ್ಕಾಗಿ ವೈದ್ಯಕೀಯ ಬೆಲ್ಟ್ ಮತ್ತು ಹಗ್ಗ ಬಳಸಿದ್ದಾನೆ. ಹಾಗೆ 2ನೇ ಗೋಡೆ ಹತ್ತುವಾಗ ಅಲ್ಲಿ ಹಾಕಿದ್ದ ಗಾಜಿನ ಚೂರುಗಳಿಂದ ಗಾಯಗಳಾಗಿವೆ ಅನ್ನೋದಕ್ಕೆ ಅಲ್ಲಿರುವ ರಕ್ತದ ಕಲೆಗಳು ಸಾಕ್ಷಿ ಹೇಳ್ತಾ ಇವೆ. ಜೈಶಂಕರ್ ಜೈಲಿನ ಆಸ್ಪತ್ರೆಯ ನೆಲಮಹಡಿಯಲ್ಲಿದ್ದ. ಕರೆಂಟ್ ಹೋದ ಸಂದರ್ಭವನ್ನೇ ನೋಡಿ ಎಸ್ಕೇಪ್ ಆದ. ಮುಂಜಾಗ್ರತೆಗೆ ವೈದ್ಯರು ಬಳಸುವ ಗ್ಲೌಸ್ಗಳನ್ನ ಬಳಸಿದ್ದ. ಕರೆಂಟ್ ಹೋಗಿದ್ದಕ್ಕೋ ಏನೋ ವಿದ್ಯುತ್ ಬೇಲಿಯು ಜೈಶಂಕರ್ನನ್ನ ತಡೆಯುವಲ್ಲಿ ವಿಫಲವಾಗಿದೆ. ಇನ್ನು ಜೈಲಿನಲ್ಲಿ 70 ಸಿಸಿಟಿವಿ ಕ್ಯಾಮೆರಾಗಳಿದ್ದರೂ ಕೆಲಸ ಮಾಡ್ತಾ ಇದ್ದದ್ದು 7 ಮಾತ್ರ. ವಿಚಿತ್ರ ಅಂದ್ರೆ ಜೈಶಂಕರ್ ಇದ್ದ ಕೋಣೆಯಲ್ಲಿ ಒಂದೇ ಒಂದು ಸಿಸಿಟಿವಿಯೂ ಇರಲಿಲ್ಲ. ಇಷ್ಟೆಲ್ಲ ಆಗಿ ಈ ಸೈಕೋ ತಪ್ಪಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿರೋದು ಬೆಳಗ್ಗೆ 5 ಗಂಟೆಗೆ. ಖೈದಿ ತಪ್ಪಿಸಿಕೊಂಡಿದ್ದಕ್ಕೆ 3 ಜೈಲರ್, ಒಬ್ಬ ಚೀಫ್ ವಾರ್ಡನ್, ಮತ್ತೊಬ್ಬ ASP ಸೇರಿದಂತೆ 11 ಜನ ಅಮಾನತ್ತಾಗಿದ್ದಾರೆ. ಸಿಬ್ಬಂದಿ ಸಸ್ಪೆಂಡ್ ಮಾಡಿದ್ದಾರೆ ಸಾಹೇಬರು. 11 ಮೆಂಬರ್ಸ್. ಜೈಲರ್ ಈ ಮಾಂತೇಶಪ್ಪ ಮತ್ತೆ ಮೋಹನ್, ಆಮೇಲೆ ಒಬ್ರು ಚೀಫ್ ವಾರ್ಡರ್. ಹೌದು, ಚೀಫ್ ವಾರ್ಡರ್. ಆಮೇಲೆ ಅದು 6 ಜನ ವಾರ್ಡರ್ಸ್, ಅವ್ರ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ. ಈತ ಅಂತಿಂಥ ಕ್ರೂರಿಯಲ್ಲ. ಈತನಿಗಿಂತಲೂ ಈತನ ಅಪರಾಧಗಳೇ ಭಯಾನಕವಾಗಿದೆ. ವೃದ್ಧೆಯನ್ನೂ ಬಿಟ್ಟಿಲ್ಲ, ಕಾನ್ಸ್ಟೇಬಲ್ ಪತ್ನಿಯನ್ನೂ ಬಿಟ್ಟಿಲ್ಲ. ಇಂಥ ಕ್ರೂರಿ ಈ ಮೊದಲೊಮ್ಮೆ ತಮಿಳುನಾಡು ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ. ಪೊಲೀಸರಿಗೆ ಹೊಡೆದು ಎಸ್ಕೇಪ್ ಆಗಿದ್ದ. ಈತನ ತಲೆಗೆ 10 ಲಕ್ಷ ಘೋಷಿಸಲಾಗಿತ್ತು. ಈತನ ಮುಖವನ್ನ ಒಮ್ಮೆ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲೇ ಕಂಡರೂ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಿ. ಈ ಅಭೇದ್ಯ ಕೋಟೆಯನ್ನ ಭೇದಿಸಿ ಪರಾರಿಯಾಗಿರುವಂತಹ ಸೈಕೋ ರೇಪಿಸ್ಟ್ ಕಮ್ ಕಿಲ್ಲರ್ ಜೈಶಂಕರನನ್ನ ಬೇಟೆಯಾಡಬೇಕಾಗಿರುವಂತಹ ಹೊಣೆ ಪೊಲೀಸರ ಮೇಲಿದೆ. ಈ ಕ್ರಿಮಿನಲ್ನನ್ನ ಆದಷ್ಟು ಬೇಗ ಎಡೆಮುರಿ ಕಟ್ಟಿ ತರಲಿ ಎಂಬುದೇ ಎಲ್ಲರ ನಿರೀಕ್ಷೆ ಆಗಿದೆ. ಈಗ ಆ ಭಯಾನಕ ಅತ್ಯಾಚಾರಿಯನ್ನ ಬೇಟೆಯಾಡಬೇಕಾದ ಹೊಣೆ ಪೊಲೀಸರ ಮೇಲಿದೆ. ಆದಷ್ಟು ಬೇಗ ಆ ಕ್ರಿಮಿನಲ್ ಅನ್ನ ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರಲಿ ಅನ್ನೋ ನಿರೀಕ್ಷೆ ಎಲ್ಲರದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸುವರ್ಣ ನ್ಯೂಸ್. ಇದುವರೆಗೆ ಬಾಲಕಿಯ ಅತ್ಯಾಚಾರ, ಮಹಿಳೆ ಅತ್ಯಾಚಾರದಂತಹ ಸುದ್ದಿಯನ್ನ ಕೇಳ್ತಾ ಇದ್ದ ಜನರಿಗೆ ಇದು ನಿಜಕ್ಕೂ ಇನ್ನೂ ಆಘಾತ ಮೂಡಿಸೋ ಸುದ್ದಿ. ಚಿಕ್ಕಮಗಳೂರಿನಲ್ಲಿ ಒಬ್ಬ ಬಾಲಕನ ಮೇಲೆ ಅತ್ಯಾಚಾರ ನಡೆದಿದೆ. ಈ ಪುಟ್ಟ ಬಾಲಕ ಚಿಕ್ಕಮಗಳೂರಿನ ಚಂದ್ರಕಟ್ಟಿಯವನು. ಶಾಲೆಗೆ ಹೋಗಿ ಬರ್ತಾ ಇದ್ದಾಗ ಇಬ್ಬರು ಕಾಮುಕರ ಕೈಗೆ ಸಿಕ್ಕಿದ್ದಾನೆ. ಆ ಅಪರಿಚಿತ ಸಲಿಂಗಕಾಮಿ ಶಿಶು ಅತ್ಯಾಚಾರಿಗಳು ಪರಾರಿಯಾಗಿದ್ದಾರೆ. ಬಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಸವಹಳ್ಳಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಇಡೀ ಚಿಕ್ಕಮಗಳೂರನ್ನ ಬೆಚ್ಚಿ ಬೀಳಿಸಿದೆ.
12 ಸ್ಕೂಲ್ ಬಿಡ್ತು. ಅಲ್ಲಿಂದ ಬರ್ತಾಯಿದ್ದೆ. ಅದು ಜೈಲ್ ಮೇಲೆ ರೋಡ್ ಹತ್ರ ಬರ್ತಾಯಿದ್ದೆ. ಅಲ್ಲಿಬ್ಬರು ಆ ಕಡೆ ಹೋದರು. ಆಮೇಲೆ ಮತ್ತೆ ಮುಂದೆ ಹೋದೆ. ಹಿಂದೆ ಬಂದರು. ಮುಂದೆ ಹೋದಾಗ ಬಾಯಿ ಇಟ್ಕೊಬಿಟ್ಟು ಅಲ್ಲೊಂದು ಹಾಳು ಮನೆ ಐತೆ, ಅಲ್ಲಿ ಕರ್ಕೊಬಿಟ್ಟು ಬಟ್ಟೆ ಎಲ್ಲ ಬಿಡಿಸಿ ಏನೇನೋ ಮಾಡಿದರು. ನಂಗೆ ಪ್ರಜ್ಞೆ ಇರಲಿಲ್ಲ. ಆಮೇಲೆ ಕಣ್ಬಿಟ್ಟಾಗ ನಾನು ಇದು ಕಾಸು ಕೊಟ್ಟು ಒದೆ ತಿಂದ ಕತೆ. ಯಾದಗಿರಿ ನಗರದ ಜನ ಹಿಂದೆಂದೂ ಕಾಣದ ಗಲಾಟೆಯೊಂದಕ್ಕೆ ಇವತ್ತು ಸಾಕ್ಷಿಯಾಗಿದ್ರು. ಸಿನಿಮಾಗಳಲ್ಲಷ್ಟೇ ನಡೆಯುವಂತಹ ಹೊಡೆದಾಟದ ದೃಶ್ಯವೊಂದು ನಗರದ ಮಧ್ಯೆಯೇ ನೋಡೋಕೆ ಸಿಕ್ಕಿತ್ತು. ಇದೆಲ್ಲ ಆಗಿದ್ದು ಕೇವಲ ಬಿಲ್ಲಿನ ವಿಚಾರಕ್ಕೆ. ಗುಲ್ಬರ್ಗಾದ ಚೇತನ್ ಶ್ಯಾಮ್ ಮತ್ತು ಗೋಪಾಲ ಅನ್ನೋರು ವ್ಯವಹಾರವೊಂದರ ಸಂಬಂಧ ಯಾದಗಿರಿಗೆ ಬಂದಿದ್ರು. ವಾಪಸ್ ಹೋಗುವಾಗ ಮಡ್ಡಿ ಬಾರಲ್ಲಿ ಊಟ ಮಾಡಿದ್ರು. ಅದಾದ ಮೇಲೆ ಬಿಲ್ ಕೊಡೋ ವಿಚಾರಕ್ಕೆ ಗಲಾಟೆ ಶುರುವಾಯಿತು. ಅಲ್ಲ ಏನ್ ಆಗಿದ್ದೀರಿ ಎದ್ರ ಸಂಬಂಧ ಹೊಡೆದಾರ ನಮ್ಮನ್ನ ನಮಗರು ರೋಡ್ ಕ್ರಾಸ್ ಮಾಡ್ಯಾರ್ರಿ ಹಾ ಎದ್ರ ಸಂಬಂಧ ದುಡ್ಡು ನೀವು ಬಾರಿ ಬಂದಿದ್ರಾ ಹಾ ಬಾರಿ ಬಂದೇವು ಹಾ ಡಬಲ್ ಕ್ರಾಸ್ ಬಿಲ್ ಮಾಡ್ಯಾರ ನಮಗ್ ಹಾ ಐ ಬಿ ತೊಗೊಂಬಂದ್ರ ಬೇರೆ ಕ್ರಾಸ್ ತೊಗೊಂಬಂದ್ರ ಬಿಲ್ ಕ್ರಾಸ್ ಮಾಡ್ರ ಬಿಲ್ ಕೇಳಕ್ ಬಂದ್ರ ನಮಗ್ ಹಿಂಗ್ ಹೊಡೆದಾರ ಯಾರು ಮಡಿಲಾರ್ನವ್ರ ಯಾರ್ಲಾರ್ದು ಇದವ್ರು ಹಾ ಅವ್ರು ಹೇಗೆ ಹೊಡೆದಾಡಿದ್ರು ಅನ್ನೋದನ್ನ ನೋಡಿದ್ರೆ ವಿವರಣೆ ಅಗತ್ಯ ಇಲ್ಲ. ಈಗ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಬಾರ್ನ ಇಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಇಬ್ಬರು ಪರಾರಿಯಾಗಿದ್ದಾರೆ. ಸುವರ್ಣ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.